ಹಬಕ್ಕೂಕ 1ನೇ ಅಧ್ಯಾಯದಲ್ಲಿ ಪ್ರಶ್ನೆ ಇದೆ. 2ನೇ ಅಧ್ಯಾಯದಲ್ಲಿ ಶಿಕ್ಷೆ ಇದೆ. ಏನೆಂದು ನೋಡೋಣ ಬನ್ನಿ. 2ನೇ ಅಧ್ಯಾಯ 1ನೇ ವಚನ. ನನ್ನ ಕೋವರದಲ್ಲಿ ನಿಂತುಕೊಳ್ಳುವೆನು, ಬುರುಜಿನ ಮೇಲೆ ನೆಲೆಯಾಗಿರುವೆನು. ಯೆಹೋವನು ನನಗೆ ಏನು ಹೇಳುವನೋ, ನನ್ನ ಆಕ್ಷೇಪಣೆಯನ್ನು ನಿವಾರಿಸಿಕೊಳ್ಳಲು ಯಾವ ಉತ್ತರ ಕೊಡಬೇಕೋ ಎಂದು ಎದುರು ನೋಡುವೆನು ಅಂದುಕೊಂಡೆನು. ಹಬಕ್ಕೂಕನು ಉತ್ತರಕ್ಕೋಸ್ಕರ ಕಾದುಕೊಂಡಿದ್ದ. ಪ್ರಾರ್ಥನೆ ಮಾಡಿದ್ರೆ ಸಾಲೋದಿಲ್ಲ, ಪ್ರಾರ್ಥನೆ ಉತ್ತರಕ್ಕಾಗಿ ನೀವು ಕಾದಿರಬೇಕು. ನಮ್ಮಲ್ಲಿ ಬಹಳ ಜನರು ಪ್ರಾರ್ಥನೆ ಮಾಡ್ತಾರೆ, ಆದರೆ ದೇವರು ಕೊಡುವ ಉತ್ತರಕ್ಕಾಗಿ ಕಾದಿರೋದಿಲ್ಲ. ನಿಮ್ಮ ಜೀವಿತದಲ್ಲಿ ದೇವರ ಉತ್ತರ ಕಂಡುಕೊಳ್ಳಬೇಕಾದರೆ ಪರಿಶುದ್ಧ ಸತ್ಯವೇದ ತಪ್ಪದೆ ಓದಬೇಕು. ನನ್ನ ಜೀವಿತದಲ್ಲಿ ಸುಮಾರು ಕಳೆದ 32 ವರ್ಷದ ವಾಕ್ಯ ಸಾರುವಂತಹ ಸೇವೆಯಲ್ಲಿ, 30 ವರ್ಷ ಮೇಲ್ಪಟ್ಟಂತಹ ಸೇವೆಯ ಜೀವಿತದಲ್ಲಿ ಎಷ್ಟೋ ಪ್ರಶ್ನೆಗಳಿದ್ವು, ಎಷ್ಟೋ ಸಮಸ್ಯೆಗಳು, ಎಷ್ಟೋ ಶೋಧನೆಗಳು, ಎಷ್ಟೋ ಪ್ರಶ್ನೆಗಳು, ಆಟಂಕಗಳು, ಅಪಾಯಗಳು ಎದುರಿಸುತ್ತಾ ಇದ್ದೆ. ಇವೆಲ್ಲವುಗಳ ಮಧ್ಯೆ ಯಾವುದೇ ಪ್ರಶ್ನೆ ಬಂದರೂ ನಾನು ಎಲ್ಲಿಂದ ಉತ್ತರ ಪಡ್ಕೊಳ್ತಿದ್ದೆ ಗೊತ್ತಾ? ಪರಿಶುದ್ಧ ಸತ್ಯವೇದದಿಂದ. ಎಂಥದೇ ಪರಿಸ್ಥಿತಿ ನನಗೆ ಎದುರಾದರೂ, ಯಾವುದೇ ಪ್ರಶ್ನೆ ನನ್ನ ಹೃದಯದಲ್ಲಿ ಮೂಡಿದರೂ ನನಗೆ ಉತ್ತರ ದೊರಕಿದ್ದು ಎಲ್ಲಿ ಗೊತ್ತಾ? ಸತ್ಯವೇದದಲ್ಲಿ. ಪರಿಶುದ್ಧ ಸತ್ಯವೇದವು ಜೀವವುಳ್ಳಂತಹ ದೇವರ ಹೃದಯವಾಗಿದೆ. ನೀವು ಆತನ ಹೃದಯವನ್ನು ಸ್ಪರ್ಶಿಸುವಾಗ ದೇವರು ಮಾತಾಡುವುದನ್ನು ನೀವು ಗ್ರಹಿಸಿಕೊಳ್ತೀರಿ. ದೇವರೇ ಮಾತಾಡುವ ಹಾಗೆ ನೀವು ಗ್ರಹಿಸಿಕೊಳ್ತೀರಿ. ಹಾಗಾಗಿ ಒಮ್ಮೆ ನೆನಪು ಮಾಡಿಕೊಳ್ಳಿ, ಕೆಲವು ಸಾರಿ ಕಷ್ಟಗಳನ್ನು, ಬಾಧೆಗಳನ್ನು, ವೇದನೆಗಳನ್ನು ನೀವು ಹಾದು ಹೋಗುತ್ತಿರುವಾಗ, ನೀವು ದೇವರ ವಾಕ್ಯವನ್ನು ತೆಗೆದುಕೊಂಡು ಓದುತ್ತಿರುವಾಗ ನಿಮಗೆ ಗೊತ್ತಾಗಲಾರದ ಹಾಗೆ ಆ ವಾಕ್ಯಗಳು ನಿಮ್ಮ ಹೃದಯದಲ್ಲಿರುವ ಬಾಧೆಯನ್ನು, ವೇದನೆಯನ್ನು ತೊಲಗಿಸಿ ಬಿಡ್ತವೆ. ನಿಮ್ಗೆ ಗೊತ್ತಾಗದಂತೆ ನಿಮ್ಮ ಕಣ್ಣಲ್ಲಿ ಕಣ್ಣೀರು ಬರ್ತವೆ. ಯಾರಿಗಾದರೂ ಹೇಳ್ಕೊಳ್ಳುವಾಗ ಸಾಧಾರಣವಾಗಿ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಆದರೆ ಒಬ್ಬಂಟಿಗರಾಗಿರುವಾಗ, ನಾವು ನಮ್ಮ ಬಾಧೆಯನ್ನು ಯಾರಿಗೂ ಹಂಚಿಕೊಳ್ಳಲಿಕ್ಕಾಗದೇ ಇರುವಾಗ ಅಳ್ತಾ ಇರ್ತೇವೆ. ಆದರೆ ಕೇಳಿ ಪ್ರಿಯರೇ, ನೀವು ಪರಿಶುದ್ಧ ಸತ್ಯವೇದವನ್ನು ಓದುತ್ತಿರುವಾಗ, ದೇವರ ವಾಕ್ಯ ನಿಮ್ಮ ಹೃದಯದಲ್ಲಿ ಪ್ರವೇಶಿಸುವಾಗ ನಿಮಗೆ ಗೊತ್ತಾಗಲಾರದ ಹಾಗೆ ಆದರಣೆಯಿಂದ ಕೂಡಿರುವ ಕಣ್ಣೀರು ಬರ್ತವೆ, ಆನಂದದಿಂದ ಕೂಡಿರುವ ಕಣ್ಣೀರು ಬರ್ತವೆ, ಆತ್ಮೀಕವಾದ ಕಣ್ಣೀರು ಬರ್ತವೆ. ದೇವರು ನನ್ನ ಜೊತೆ ಇದ್ದಾರೆ, ದೇವರು ನನ್ನೊಂದಿಗೆ ಮಾತಾಡ್ತಿದ್ದಾರೆ, ದೇವರು ನನಗೆ ಆಧಾರವಾಗಿರ್ತಾ ಇದ್ದಾರೆ, ದೇವರು ನನಗೆ ಸಮಾಧಾನ ಕೊಡ್ತೇನೆ ಅನ್ನುತ್ತಿದ್ದಾರೆ, ದೇವರು ಗಮ್ಯಕ್ಕೆ ಸೇರಿಸ್ತೇನೆ ಅನ್ನುತ್ತಾರೆ, ದೇವರು ನನಗೆ ಸ್ವಸ್ಥಪಡಿಸುತ್ತೇನೆ ಅನ್ನುತ್ತಾರೆ ಎಂಬ ಧೈರ್ಯವು ಎಲ್ಲಿಂದ ಬರುತ್ತೆ ಹೇಳಿ? ಈ ಅಪಾಯದಿಂದ, ಈ ಆಪತ್ತಿನಿಂದ, ಈ ಎಲ್ಲಾ ಗಂಡಾಂತರದಿಂದ ತಪ್ಪಿಸುತ್ತೇನೆಂದು ವಾಗ್ದಾನ ಮಾಡ್ತಿದ್ದಾರೆ. ಪರಿಶುದ್ಧ ಸತ್ಯವೇದ ನೀವು ಓದುತ್ತಿರುವಾಗ ದೇವರೇ, ಸಾಕ್ಷಾತ್ ದೇವರೇ ನಿಮ್ಮೊಂದಿಗೆ ಮಾತಾಡ್ತಾರೆ. ಅದಕ್ಕಾಗಿಯೇ ಪರಿಶುದ್ಧ ಸತ್ಯವೇದವನ್ನು ಕ್ರಮವಾಗಿ ಓದಬೇಕು, ತಪ್ಪದೆ ಓದಬೇಕು. ನೀವು ಜಾಗ್ರತೆಯಿಂದ ಪರಿಶೀಲಿಸುವಾಗ ಇಲ್ಲಿ ನಾವು ನೋಡುತ್ತೇವೆ, 2ನೇ ಅಧ್ಯಾಯದಲ್ಲಿ ಹಬಕ್ಕೂಕನು ಅಂತೆ ಪ್ರಾರ್ಥನೆ ಮಾಡುವುದು ಮಾತ್ರವಲ್ಲ, ನಾನು ಮಾಡಿದ ಪ್ರಾರ್ಥನೆಗೆ ದೇವರು ಹೇಗೆ ಉತ್ತರಿಸುತ್ತಾರೋ ನಾನು ಕಾದು ಎದುರು ನೋಡುತ್ತೇನೆ ಅನ್ನುತ್ತಾನೆ. ಅದು ನಾವು ಮಾಡಬೇಕಾದ ಕೆಲಸ. ಯಾವತ್ತೋ ಒಂದು ದಿನ ಪ್ರಾರ್ಥಿಸಿ ನೆಕ್ಸ್ಟ್ ಡೇ ಉತ್ತರ ಬರಬೇಕೆಂದು ಬಯಸಿದ್ರೆ ಅದು ಮೂರ್ಖತ್ವವಾಗಿರುತ್ತೆ. ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡ್ತಾರೆ, ಮಾಡಿದ ವಾಗ್ದಾನ 25 ವರ್ಷಗಳಾದ ಮೇಲೆ ನೆರವೇರಿಸ್ತಾರೆ. ದೇವರು ದಾವೀದನಿಗೆ ವಾಗ್ದಾನ ಮಾಡಿದ್ದು ಮಾತ್ರವಲ್ಲ, ರಾಜನಾಗಿ ಅಭಿಷೇಕಿಸುತ್ತಾರೆ. ಆದರೆ 13 ವರ್ಷದವರೆಗೂ ವೇಟ್ ಮಾಡಬೇಕಾಯ್ತು. ಯೋಸೇಫನಿಗೆ 17 ವರ್ಷದಲ್ಲಿ ದೇವರು ಕನಸು ಕೊಡುತ್ತಾರೆ. ಸೂರ್ಯ, ಚಂದ್ರ, ನಕ್ಷತ್ರಗಳು ಬಂದು ಅವನ ಮುಂದೆ ಮೊಳಕಾಲು ಊರಿರುವ ಹಾಗೆ ಕನಸು ಬಿದ್ದಿತು. ಆದರೆ ಅವನು ಕಂಡ ಕನಸು ನೆರವೇರಬೇಕಾದರೆ ಯೋಸೇಫನು 17 ವರ್ಷ ವೇಟ್ ಮಾಡಬೇಕಾಯ್ತು. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ತನ್ನ ಮಗನಾದ ಯೇಸುವನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾರೆ. ಆದರೆ ಕಳುಹಿಸಿಕೊಟ್ಟಂತಹ ದೇವರು ತನ್ನ ಮಗನು ಸೇವೆ ಸಲ್ಲಿಸುವುದಕ್ಕೋಸ್ಕರ ಸುಮಾರು 30 ವರ್ಷ ಕಾದಿರಬೇಕಾಯಿತು. ಹಾಗಾಗಿ ನಿಮ್ಮ ಜೀವಿತದಲ್ಲಿ, ನಮ್ಮೆಲ್ಲರ ಜೀವಿತದಲ್ಲಿ ಕಾದಿರುವಂಥದ್ದು ಅತ್ಯವಶ್ಯಕವಾಗಿದೆ. ಹಬಕ್ಕೂಕನು ಪ್ರಶ್ನೆಯೊಂದಿಗೆ ಈ ಪುಸ್ತಕವನ್ನು ಪ್ರಾರಂಭಿಸಿ ನಿರೀಕ್ಷೆಯಿಂದ ಮುಗಿಸುತ್ತಾನೆ. ಮಧ್ಯದಲ್ಲಿ ಶಿಕ್ಷೆ ಇದೆ. ಅಂದರೆ ನಿಮಗೆ ಎಷ್ಟೇ ಪ್ರಶ್ನೆಗಳಿದ್ದರೂ ಆ ಎಲ್ಲಾ ಪ್ರಶ್ನೆಗಳಿಗೆ ದೇವರು ಉತ್ತರ ಕೊಡ್ತಾರೆ ಎನ್ನುವಂತಹ ನಿರೀಕ್ಷೆ ಉಳ್ಳವರಾಗಿ ಜೀವಿಸುವುದೇ ಆತ್ಮಿಕ ಜೀವಿತ ಆಗಿದೆ. 2ನೇ ಅಧ್ಯಾಯದಲ್ಲಿ ಕಾದು ಕುಳಿತುಕೊಳ್ಳುತ್ತಾನಂತೆ ದೇವರು ಯಾವ ಉತ್ತರ ಕೊಡ್ತಾರೆಂದು. ನನಗೆಷ್ಟೋ ಪ್ರಶ್ನೆಗಳಿವೆ. ಈ ಪ್ರಶ್ನೆಗಳಿಗೆ ದೇವರ ಉತ್ತರ ಏನಾಗಿದೆ? ನಿಮ್ಮ ಜೀವನದಲ್ಲೂ ಬಹಳ ಪ್ರಶ್ನೆಗಳಿರಬಹುದು. ಆ ಪ್ರಶ್ನೆಗಳಿಗೆ ಉತ್ತರ ಏನಾಗಿವೆ? ಅದು ನಿಮ್ಮ ಗಂಡನ ವಿಷಯ ಆಗಿರಬಹುದು, ಹೆಂಡತಿ ವಿಷಯ ಆಗಿರಬಹುದು, ವಿವಾಹದ ವಿಷಯವಾಗಿರಬಹುದು. ಹೀಗೆ ಈ ದಿನ ಯಾವ ಸಮಸ್ಯೆ ಉಳ್ಳವರಾಗಿ, ಅನೇಕ ಪ್ರಶ್ನೆ ಹೊಂದಿದವರಾಗಿ ನೀವು ಒದ್ದಾಡ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ. ಆದರೆ ಆ ಎಲ್ಲಾ ಪ್ರಶ್ನೆಗಳಿಗೆ ದೇವರ ಬಳಿಯಲ್ಲಿ ಉತ್ತರವಿದೆ. ಯಾವಾಗ ಆತನು ಉತ್ತರ ಕೊಡುತ್ತಾನೆ ಗೊತ್ತಾ? ನೀವು ಕಾದುಕೊಂಡಿರುವಾಗ, ನೀವು ವೇಟ್ ಮಾಡುವಾಗ,
ಹಬಕುಕನಂತೆ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ನೋಡಿ, ಅವನು ಹೇಳ್ತಾನೆ, ನನ್ನ ವಾದದ ವಿಷಯದಲ್ಲಿ ಅಂದ್ರೆ ದೇವರೊಂದಿಗೆ ಅವನು ವಾದಿಸಿದ. ಕೆಲವು ಸಾರಿ ದೇವರೊಂದಿಗೆ ನಾವು ವಾದಿಸ್ತೇವೆ. ಯಾಕೆ ದೇವರೇ ನೋಡ್ತಾ ನೋಡ್ತಾ ಮೌನವಾಗಿದ್ದಿ? ಯಾಕೆ ನನ್ನನ್ನು ಲಕ್ಷಿಸುತ್ತಾ ಇಲ್ಲ? ಯಾಕೆ ನನ್ನನ್ನು ಸಂಧಿಸುತ್ತಾ ಇಲ್ಲ? ಯಾಕೆ ಸ್ವಸ್ಥಪಡಿಸುತ್ತಾ ಇಲ್ಲ? ಯಾಕೆ ನನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾ ಇಲ್ಲ ಎಂದು ಏನೆಲ್ಲಾ ಪ್ರಶ್ನೆ ಕೇಳ್ತೇವೆ. ಈ ಪ್ರಶ್ನೆಗಳಂತೂ ಕೇಳ್ತಿದ್ದೇವೆ, ಆದರೆ ನಂಬಿಕೆಯಿಂದ. ಹಾಗೆ ನೀವು ಕೇಳುವ ಪ್ರಶ್ನೆಗಳಿಗೆ ದೇವರು ಉತ್ತರ ಕೊಡುತ್ತಾರೆ ಎಂದು ಕಾದಿರುವಂತಹ ಆತ್ಮೀಕತೆ ನಿಮಗಿದೆಯಾ? ಅಲ್ಲಿಯೇ ನಾವು ಫೇಲ್ ಆಗ್ತಿದ್ದೇವೆ. ಬೇಡಿಕೊಳ್ತೇವೆ, ಆದರೆ ಆ ನಂತರ ಬೇಸರಗೊಳ್ತೇವೆ. ಬೇಡಿಕೊಳ್ತೇವೆ, ಸ್ವಲ್ಪ ತಡ ಏನಾದರೂ ಆದರೆ ಬೇಸರಗೊಳ್ತೇವೆ. ನೀವು ಬೇಡಿಕೊಂಡು ಸ್ವಲ್ಪ ತಡವಾಗಿದ್ದಕ್ಕೆ ಬೇಸರಗೊಳ್ಳುವುದಾದರೆ ನೀವು ನಿಜವಾದ ವಿಶ್ವಾಸಿಯೇ ಅಲ್ಲ. ದಯವಿಟ್ಟು ಕೇಳಿ ಪ್ರಿಯರೇ, ಬೇಸರಗೊಳ್ಳದೆ ಕಾದಿರುವಂಥದ್ದೇ ನಂಬಿಕೆಯಾಗಿದೆ. ಅರ್ಥವಾಯ್ತಾ? ಬೇಸರಗೊಳ್ಳದೆ ಕಾದಿರುವಂಥದ್ದೇ ನಂಬಿಕೆಯಾಗಿದೆ. ನಮ್ಮಲ್ಲಿ ಬಹಳ ಜನರಿಗೆ ದೇವರ ಬಳಿಯಿಂದ ಉತ್ತರ ಏನಾದರೂ ತಡವಾಗಿ ಬಂದ್ರೆ ಎಷ್ಟೋ ಬೇಸರಗೊಳ್ತಾರೆ, ಎಷ್ಟೋ ಸಿಟ್ಟಾಗ್ತಾರೆ, ಎಷ್ಟೋ ಕೋಪಗೊಳ್ಳುತ್ತಾರೆ. ಅದು ನಂಬಿಕೆ ಅಲ್ಲ. ಬೇಸರಗೊಳ್ಳದೆ ಕಾದಿರುವಂಥದ್ದೇ ನಂಬಿಕೆಯಾಗಿದೆ. ಕಾದುಕೊಂಡಿದ್ದನಂತೆ. ಈಗ ಉತ್ತರ ನೋಡೋಣ ಬನ್ನಿ. ನನ್ನ ಕೋವರದಲ್ಲಿ ನಿಂತುಕೊಳ್ಳುವೆನು, ಬುರುಜಿನ ಮೇಲೆ ನೆಲೆಯಾಗಿರುವೆನು. ಆಗ ಯೆಹೋವನು ನನಗೆ ಈ ಉತ್ತರ ಕೊಟ್ಟನು. ಉತ್ತರಿಸುವ ದೇವರು ಉತ್ತರಿಸುತ್ತಾರೆ. ಓದುವವರು ಶೀಘ್ರವಾಗಿ ಓದುವಂತೆ ನಿನಗಾದ ದರ್ಶನವನ್ನು ಹಲಿಗೆಗಳ ಮೇಲೆ ಅದನ್ನು ಕಿತ್ತು ಬರೆ. ಆ ದರ್ಶನವು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು. ದೇವ್ರೇನ್ ಹೇಳ್ತಾರೆ ನೋಡಿ, ಬಹಳ ಪ್ರಶ್ನೆ ಹಾಕ್ತಾ ಇದ್ದಿ ಹಬಕ್ಕುಕನೇ, ನನ್ನೊಂದಿಗೆ ವಾದಿಸ್ತಾ ಇದ್ದಿ, ಹಾಗಾದ್ರೆ ಉತ್ತರ ಕೊಡ್ತಿದ್ದೇನೆ ಕೇಳು. ನೀನು ಹಾಕಿರುವ ಪ್ರಶ್ನೆಗಳಿಗೆ ಉತ್ತರ ಬರುತ್ತೆ. ಯಾವಾಗ ಅಂತೆ? ನಿಯಮಿತ ಕಾಲದಲ್ಲಿ ಬರುವುದು. ಸಹೋದರ ಸಹೋದರಿಯರೇ, ಕೇಳ್ತಿದ್ದೀರಾ? ನಿಮ್ಮ ಪ್ರಶ್ನೆಗಳಿಗೆ ದೇವರು ಯಾವಾಗ ಉತ್ತರಿಸುತ್ತಾರೆ? ನಿಮ್ಮ ಪ್ರಾರ್ಥನೆಗಳಿಗೆ ದೇವರು ಯಾವಾಗ ಉತ್ತರಿಸುತ್ತಾರೆ? ಈ ಪ್ರಶ್ನೆಗಳು ನಿಮಗಿವೆ. ದೇವರು ಹೇಳ್ತಿದ್ದಾರೆ, ಅದಕ್ಕೊಂದು ಸಮಯವನ್ನು ನಾನು ನಿರ್ಣಯಿಸಿಟ್ಟಿದ್ದೇನೆ. ನೀವು ಕೇಳಿಕೊಂಡ ಪ್ರತಿಯೊಂದಕ್ಕೂ, ಮಾಡಿರುವ ಪ್ರತಿ ಪ್ರಾರ್ಥನೆಗೂ ನನ್ನ ಚಿತ್ತದ ಪ್ರಕಾರ ನಾನು ಉತ್ತರವನ್ನು ಸಿದ್ಧ ಮಾಡಿಟ್ಟಿದ್ದೇನೆ. ಅದಕ್ಕೋಸ್ಕರ ಒಂದು ಟೈಮ್ ಫಿಕ್ಸ್ ಮಾಡಿದ್ದೇನೆ. ನೀವು ಎಷ್ಟೇ ಅತ್ತರೂ, ನೀವು ಎಷ್ಟೇ ಗೋಳಾಡಿದರೂ, ಒಂದು ವೇಳೆ ದೇವರು ನಿಮಗೆ ಆಗಸ್ಟ್ 10ಗೆ ನಿಮಗೆ ಉತ್ತರ ಕೊಡಬೇಕೆಂದು ನಿರ್ಣಯ ತೆಗೆದುಕೊಂಡರೆ ಆಗಸ್ಟ್ 9ಗೂ ಕೂಡ ಉತ್ತರ ಬರಲ್ಲ. ಆಗಸ್ಟ್ ನೈಟ್ 9:30ಗೂ ಕೂಡ ಉತ್ತರ ಬರಲ್ಲ. ಆಗಸ್ಟ್ 10th ಮಾರ್ನಿಂಗ್ 11 o'clock ನಿಮಗೆ ದೇವರು ಉತ್ತರ ಕೊಡಬೇಕೆಂದು ನಿರ್ಣಯಿಸಿರುವುದಾದರೆ ಆಗಸ್ಟ್ 10th ಮಾರ್ನಿಂಗ್ 10:58ಗೂ ಕೂಡ ನಿಮಗೆ ಉತ್ತರ ಬರಲ್ಲ. ಇಲ್ಲವೇ 59ಗೂ ಕೂಡ ಉತ್ತರ ಬರಲ್ಲ. 11 o'clockಗೆ ಉತ್ತರ ಕೊಡಬೇಕೆಂದು ಟೈಮ್ ಫಿಕ್ಸ್ ಮಾಡಿರುವುದಾದರೆ 11 o'clockಗೆ, ಅಂದರೆ ಸಣ್ಣ ಮುಳ್ಳು 11ರ ಮೇಲೆ, ದೊಡ್ಡ ಮುಳ್ಳು 12ರ ಮೇಲೆ ಬರುವವರೆಗೂ ನೀವು ವೇಟ್ ಮಾಡಲೇಬೇಕು. ಅದಕ್ಕಾಗಿಯೇ ಹೇಳ್ತಿದ್ದೇನೆ, ನಂಬಿಕೆ ಎನ್ನುವಾಗ ಬೇಸರಗೊಳ್ಳದೆ ಕಾದಿರುವಂಥದ್ದಾಗಿದೆ. ನನ್ನ ದೇವರು ಖಂಡಿತವಾಗಿ ಉತ್ತರಿಸುತ್ತಾರೆ ಎಂಬ ನಂಬಿಕೆಯಿಂದ ಮುಂದೆ ಸಾಗುವಂಥದ್ದಾಗಿದೆ. ಇದೇನು ದೇವರೇ ಉತ್ತರಿಸುತ್ತಾ ಇಲ್ಲ ಎಂದು ಅಂದುಕೊಂಡಿರಬಹುದು. ನೀವು ನೋಡ್ತಿರೋದು 3 ಅಧ್ಯಾಯ. ಆದರೆ ಹಬಕ್ಕುಕನು ಒಬ್ಬ ಪ್ರವಾದಿಯಾಗಿ ಸುಮಾರು 30 ವರ್ಷಗಳವರೆಗೂ ಸೇವೆಯನ್ನು ಸಲ್ಲಿಸುತ್ತಾನೆ. ಅವನು ಅಷ್ಟೊಂದು ಕಾಲದವರೆಗೂ ಪ್ರವಾದಿಯಾಗಿ ಸೇವೆ ಸಲ್ಲಿಸಿರುವ ಹಬಕ್ಕುಕನು ತನ್ನ ಸೇವೆಯನ್ನೆಲ್ಲ 3 ಅಧ್ಯಾಯದಲ್ಲಿ ಶೇಖರಿಸಿಟ್ಟಿದ್ದಾನೆ. ಹಾಗಾಗಿ ದಯವಿಟ್ಟು ಗಮನಿಸಿರಿ, ಎಷ್ಟೋ ಪ್ರಶ್ನೆಗಳು ಹಬಕ್ಕುಕನಿಗಿದ್ರೂ ಕೂಡ ದೇವರು ಒಂದೇ ಒಂದು ಮಾತಿನಿಂದ ಉತ್ತರಿಸುತ್ತಾರೆ. ಇಲ್ಲವೇ ಈ ರೀತಿಯಾಗಿ ಒಂದು ವಚನದಲ್ಲಿ ಹೇಳ್ತಾರೆ, ಏನೆಂದು ಗೊತ್ತಾ? ನಿಯಮಿತ ಕಾಲದಲ್ಲಿ ನೆರವೇರುತ್ತೆ. ನೀನೇನೆಲ್ಲ ಬೇಡಿಕೊಳ್ತಾ ಇದೆಯೋ, ಏನೆಲ್ಲ ಕೋರಿಕೊಳ್ತಾ ಇದೆಯೋ ಖಂಡಿತವಾಗಿ ನೆರವೇರುತ್ತೆ. ಯಾವಾಗ ದೇವರೇ? ಅದಕ್ಕೆ ಟೈಮ್ ಫಿಕ್ಸ್ ಮಾಡಿದ್ದೇನೆ. ಹಾಗಾದ್ರೆ ಏನ್ ಮಾಡಬೇಕೆಂದು ಕೂಡ ಹೇಳ್ತಾರೆ. ಅದು ನಿಯಮಿತ ಕಾಲದಲ್ಲಿ ಜರುಗುವುದು, ಸಮಾಪ್ತಿಯಾಗುವುದಕ್ಕಾಗಿ ಆತುರ ಪಡುತ್ತಿದೆ. ನಾನೇನೆಲ್ಲ ಮಾಡಬೇಕು ಎಂದು ನಿರ್ಣಯ ತೆಗೆದುಕೊಂಡಿದ್ದೇನೋ ಅದು ಜರುಗುವುದಕ್ಕಾಗಿ ಕೂಡ ಆತುರ ಪಡುತ್ತಿದೆ. ಅದು ತಪ್ಪದೆ ನೆರವೇರುವುದು. ನಾನು ಏನೆಲ್ಲ ನಿನ್ನ ಜೀವಿತದಲ್ಲಿ, ಇಲ್ಲವೇ ನೀನು ಹಾಕಿರುವ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕೆಂದು ಹೇಗೆ ನಾನು ನಿರ್ಣಯಿಸಿದ್ದೇನೋ ಅದು ತಪ್ಪದೆ ನೆರವೇರುತ್ತದೆ.
ಅದು ಆಲಸ್ಯವಾದರೂ ಅದಕ್ಕೋಸ್ಕರ ಕಾದಿರು. ಅದು ಆಲಸ್ಯ ನಿನ್ನ ದೃಷ್ಟಿಯಲ್ಲಿ ಅಷ್ಟೇ, ದೇವರ ದೃಷ್ಟಿಯಲ್ಲ. ನೀನು ಏನೆಂದು ಪ್ರಾರ್ಥಿಸಿದೆಯೋ, ನೀನು ನನಗೆ ಏನೆಂದು ಪ್ರಶ್ನಿಸಿದೆಯೋ ಅದು ಖಂಡಿತವಾಗಿ ಜರುಗುತ್ತೆ. ಸಮಾಪ್ತಿಯಾಗುವುದಕ್ಕಾಗಿ ಆತುರ ಪಡುತ್ತಾ ಇದೆ. ಯಾವಾಗ 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 ಎಂದು ಉತ್ತರ ನಿನಗೋಸ್ಕರ ಆತುರ ಪಡುತ್ತಾ ಇದೆ. ಅದು ತಪ್ಪದೆ ನೆರವೇರುತ್ತದೆ. ಬಹುಶಃ ನೇರವಾಗಿ ದಿನ ಕೆಲವರೊಂದಿಗೆ ದೇವರು ಮಾತಾಡ್ತಿರಬಹುದು. ದೇವರು ನಿಮ್ಮೊಂದಿಗೆ ಮಾತಾಡ್ತಿದ್ದಾರೆ. ಜರುಗುತ್ತದೆಯಾ ಪ್ರಭುವೇ, ಹೀಗಾಗುತ್ತಾ ದೇವರೇ ಎಂದು ಯಾವುದರ ಕುರಿತಾಗಿ ನೀವು ದೇವರ ಸನ್ನಿಧಿಯಲ್ಲಿ ಕೇಳ್ತಾ ಇದ್ದೀರೋ, ದೇವರು ಹೇಳ್ತಾರೆ ತಪ್ಪದೆ ಜರುಗುತ್ತದೆ, ತಪ್ಪದೆ ನೆರವೇರ್ತದೆ. ಇದು ಸಾಧ್ಯವೋ ಕರ್ತನೆ? ಇದು ಆಗ್ತದಾ ಕರ್ತನೆ? ಇದನ್ನು ನನ್ನ ಜೀವನದಲ್ಲಿ ನಾನು ನೋಡಬಹುದಾ ಕರ್ತನೆ? ಏನೆಲ್ಲ ಹೀಗೆ ಕೇಳಿದ್ದೀರೋ, ಏನೆಲ್ಲ ಬೇಡಿಕೊಂಡಿದ್ದೀರೋ ಅದಕ್ಕೆ ಕರ್ತನು ಹೇಳ್ತಾನೆ ಜರುಗುತ್ತದೆ, ತಪ್ಪದೆ ಜರುಗುತ್ತದೆ, ತಪ್ಪದೆ ನೆರವೇರುತ್ತದೆ ಎಂದು. ಎಂಥ ಅದ್ಭುತವಾದ ವಾಗ್ದಾನ ದೇವರು ಈ ದಿನ ನಿಮಗೆ ಕೊಡ್ತಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಕೇಳ್ತಿದ್ದೀರಾ? ನನ್ನ ದೇವರು ನಿಮ್ಮೊಂದಿಗೆ ಮಾತಾಡ್ತಿದ್ದಾರೆ. ತಪ್ಪದೆ ನಿಯಮಿತ ಕಾಲದಲ್ಲಿ ನೀವು ಹಾಕಿದ ಪ್ರತಿ ಪ್ರಶ್ನೆಗೆ, ಮಾಡಿದ ಪ್ರತಿ ಪ್ರಾರ್ಥನೆಗೆ ನನ್ನ ಚಿತ್ತದ ಪ್ರಕಾರವೇ ಉತ್ತರಿಸುತ್ತೇನೆ. ಅದು ಆಲಸ್ಯವಾಗಬಹುದು, ಅದು ನಿಮ್ಮ ದೃಷ್ಟಿಯಲ್ಲಿ ಆಲಸ್ಯವಾಗಿ ಕಾಣಿಸ್ತಿದೆ, ಆಲಸ್ಯವಾಗಿ ಬರ್ತಾ ಇದೆ ಅನಿಸುತ್ತಿದೆ. ಆದರೆ ಅದಕ್ಕೋಸ್ಕರ ಕಾದಿರು, ವೇಟ್. ತ್ವರೆಪಡಬೇಡ, ತ್ವರೆಪಟ್ಟು ತಪ್ಪು ನಿರ್ಣಯ ತೆಗೆದುಕೊಳ್ಳಬೇಡ, ತಪ್ಪು ಹೆಜ್ಜೆ ಹಾಕಬೇಡ. ವೇಟ್. ಮತ್ತೊಮ್ಮೆ ಹೇಳ್ತೇನೆ, ವಿಶ್ವಾಸ ಎನ್ನುವಾಗ ಬೇಸರಗೊಳ್ಳದೆ ಕಾದಿರುವಂಥದ್ದಾಗಿದೆ. ವೇಟ್. ವಿಶ್ವಾಸದಿಂದ ಕಾದಿರು, ಆಗ ಕದಲಲಾರದೆ ಇರುತ್ತಿ. ವಿಶ್ವಾಸದಿಂದ ಕಾದಿರು, ಆಗ ಬೇಸರಗೊಳ್ಳದೆ ಇರುವಿ. ವಿಶ್ವಾಸದಿಂದ ಕಾದಿರು, ಆಗ ನೀನು ವಿರಕ್ತಿ ಹೊಂದದೇ ಇರುತ್ತಿ. ಜಸ್ಟ್ ವೇಟ್. ಐ ನೋ ಯುವರ್ ಪ್ರಾಬ್ಲಮ್. ನನಗೆ ನಿನ್ನ ಸಮಸ್ಯೆ ಗೊತ್ತು, ನಿಮ್ಮ ಕಷ್ಟ ನನಗೆ ಗೊತ್ತು, ನಿಮ್ಮ ಕಣ್ಣೀರು ನಾನು ನೋಡ್ತಿದ್ದೇನೆ. ನಿಮಗೆ ಉತ್ತರವನ್ನು ಕೊಡಬೇಕೆಂದು ನಾನು ನಿರ್ಣಯಿಸಿದ್ದೇನೆ. ಅದಕ್ಕೆ ಟೈಮ್ ಕೂಡ ಫಿಕ್ಸ್ ಮಾಡಿದ್ದೇನೆ. ಆಲಸ್ಯ ಆಲಸ್ಯ ಎಂದು ನೀನು ಹೇಳ್ತಾ ಇದ್ದಿ, ಆದರೆ ನಾನು ಫಿಕ್ಸ್ ಮಾಡಿರುವ ಟೈಮ್ಗೆ ಅದು ಬರುವುದಾದ್ರೆ ನಿನಗೆ ಆಶೀರ್ವಾದ, ಅದು ನಿನ್ನ ಜೀವನದಲ್ಲಿ ಆಶ್ಚರ್ಯ. ಹಾಗಾಗಿ ನೀನೇನ್ ಮಾಡಬೇಕು? ಆಲಸ್ಯ ಅಂದ್ಕೊಳ್ತಾ ಇದೀಯ, ಆದರೆ ಆಲಸ್ಯವಲ್ಲ, ವೇಟ್. ನಾನು ಉತ್ತರ ಕೊಡುತ್ತೇನೆ, ಕೊಟ್ಟೇ ಕೊಡುತ್ತೇನೆ. ಅದು ಖಂಡಿತವಾಗಿ ಜರುಗುತ್ತೆ. ಅದಕ್ಕೋಸ್ಕರ ಕಾದಿರು. ಅದು ತಪ್ಪದೆ ನೆರವೇರುವುದು. ನೋಡಿದ್ರ ಏನ್ ಹೇಳ್ತಿದ್ದಾರೆ? ತಪ್ಪದೆ ನೆರವೇರುವುದು ಎಂದು ಹೇಳ್ತಾರೆ. ಮತ್ತೆ ಕೆಳಗೆ ಹೇಳ್ತಾರೆ ತಪ್ಪದೆ ನೆರವೇರುವುದು, ತಾಮಸವಾಗದೆ ಬರುವುದು, ತಾಮಸವಾಗದೆ ಬರುವುದು. 2ನೇ ಅಧ್ಯಾಯ ನೀವು ಆಳವಾಗಿ ಪರಿಶೀಲಿಸಿ ನೋಡುವುದಾದರೆ ಅದು ದೇವರ ಶಿಕ್ಷೆಯ ಕುರಿತು ತಿಳಿಯಪಡಿಸುತ್ತದೆ. ಅದೇ ಸಮಯದಲ್ಲಿ ದುಷ್ಟರು ಶಿಕ್ಷಿಸಲ್ಪಡುತ್ತಿರುವಾಗ ನೀತಿವಂತರಿಗೆ ಏನಾಗುತ್ತದೆ ಎಂದು ಕೂಡ ಬೈಬಲ್ ತಿಳಿಯಪಡಿಸುತ್ತದೆ. ಓದುತ್ತಾ ಇದ್ದೇನೆ 4ನೇ ವಚನ. ಇಗೋ, ಆ ದುಷ್ಟನ ಅಂತರಾತ್ಮವು ಉಬ್ಬಿಕೊಂಡಿದೆ, ಯಥಾರ್ಥವಲ್ಲ. ಆದರೆ ನೀತಿವಂತನು ತನ್ನ ನಂಬಿಕೆಯಿಂದಲೇ ಬದುಕುವನು. ನೀತಿವಂತನು ಹೇಗೆ ಬದುಕುತ್ತಾನಂತೆ? ನಂಬಿಕೆಯಿಂದಲೇ ಬದುಕುವನು. ನೀವು ಜಾಗ್ರತೆಯಿಂದ ಗಮನಿಸುವುದಾದರೆ ಯಹೂದ ದೇಶವೆಲ್ಲ ಅಲ್ಲಾಕಲ್ಲೋಲವಾಯಿತು, ಆದರೆ ಅದರಲ್ಲಿರುವ ನೀತಿವಂತರು ಮಾತ್ರ ದೇವರಿಗೋಸ್ಕರ ವೈರಾಗ್ಯದಿಂದ ಜೀವಿಸ್ತಾರೆ. ಯಾರು ಹೇಳಿ? ದಾನಿಯೇಲನು, ಶದ್ರಕ್, ಮೇಷಕ್ ಮತ್ತು ಅಬೇದ್ನೆಗೋ, ಯೆರೆಮೀಯ, ಯೆಹೆಜ್ಕೇಲನು, ಹೀಗೆ ಅನೇಕ ಜನರು ಸೆರೆಹಿಡಿಯಲ್ಪಟ್ಟಂತಹ ಯೌದ್ಯರ ಮಧ್ಯದಲ್ಲಿ ಇದ್ದರೂ ಕೂಡ ಅವರು ನಂಬಿಕೆಯನ್ನು ಬಿಟ್ಟು ಬಿಡದೆ, ನಂಬಿಕೆಯಲ್ಲಿ ಕದಲಲಾರದೆ ತಮ್ಮ ಆತ್ಮಿಕತೆಯನ್ನು ಸ್ಥಿರವಾಗಿ ಸಾಗಿಸುತ್ತಾರೆ. ಫಲಿತವಾಗಿ ದೇವರು ಅವರನ್ನು ಬಹಳವಾಗಿ ಆಶೀರ್ವದಿಸುತ್ತಾರೆ. ಮುಂದೆ ಹೋಗೋಣ ಬನ್ನಿ. 1ನೇ ಅಧ್ಯಾಯದಲ್ಲಿ ಪ್ರಶ್ನೆ, 2ನೇ ಅಧ್ಯಾಯದಲ್ಲಿ ಯಾವಾಗ ಕರ್ತನೆ ಶಿಕ್ಷೆ? ಯಾಕೆ ನೋಡ್ತಾ ನಿಂತಿದ್ದೀ ಅಂದಾಗ ದೇವರು ಹೇಳ್ತಾರೆ, ಬರ್ತದೆ, ಶಿಕ್ಷೆ ಬರ್ಲಿಕ್ಕಿದೆ, ಖಂಡಿತವಾಗಿ ಬರುತ್ತೆ. ಟೈಮ್ ಫಿಕ್ಸ್ ಮಾಡಿದ್ದೇನೆ. ಆ ಟೈಮ್ನಲ್ಲಿ ಯಾರ್ಯಾರು ಯಾವ ಯಾವ ಪಾಪಿಷ್ಟ ಕ್ರಿಯೆಗಳನ್ನು ಮಾಡಿದಾರೋ ಆ ಪಾಪಿಷ್ಟ ಕ್ರಿಯೆಗಳಿಗಾಗಿ ನಾನು ಖಂಡಿತವಾಗಿ ಶಿಕ್ಷಿಸುತ್ತೇನೆ, ಅದರಲ್ಲಿ ಸಂದೇಹವಿಲ್ಲ. ಇದೆಲ್ಲ 2ನೇ ಅಧ್ಯಾಯ ನೀವು ಪೂರ್ತಿ ಓದುವಾಗ ಅರ್ಥವಾಗ್ತದೆ. ಈಗ 3ನೇ ಅಧ್ಯಾಯದಲ್ಲಿ ಓದುತ್ತಿದ್ದೇನೆ. ಪ್ರವಾದಿಯಾದ ಹಬಕುಕನು ಮಾಡಿದ ಪ್ರಾರ್ಥನೆ, ವಾದ್ಯಗಳೊಂದಿಗೆ ಹಾಡತಕ್ಕದ್ದು. ಇದೊಂದು ಕೀರ್ತನೆಯಾಗಿದೆ, ಕೀರ್ತನೆಯಿಂದ ಕೂಡಿರುವ ಪ್ರಾರ್ಥನೆಯಾಗಿದೆ. ಬೈಬಲ್ ಪಂಡಿತರ ಅಭಿಪ್ರಾಯವೇನೆಂದರೆ ಹಬಕುಕನು ಕೇವಲ ಒಬ್ಬ ಪ್ರವಾದಿ ಮಾತ್ರವಲ್ಲ, ಅವನು ಬಹುಶಃ ಒಬ್ಬ ಯಾಜಕನು ಕೂಡ ಆಗಿರುತ್ತಾನೆ. ಇಲ್ಲವೇ ದೇವರ ದೇವಾಲಯದಲ್ಲಿ ಕೀರ್ತನೆಗಾರನಾಗಿರುತ್ತಾನೆ. ಯಾಕೆಂದರೆ ಅವನು ಬರೆದಿರುವಂತಹ ಪ್ರಾರ್ಥನೆಯ ಕೀರ್ತನೆ ವಾದ್ಯಗಳೊಂದಿಗೆ ಹಾಡತಕ್ಕದು ಎಂದು ಬರೆಯುತ್ತಾನೆ.
3ನೇ ಅಧ್ಯಾಯದ ಕೊನೆ ವಚನದ ಕೊನೆ ಭಾಗದಲ್ಲಿ ಪ್ರಧಾನ ಗಾಯಕನಿಗೆ ತಂತಿವಾದ್ಯದೊಡನೆ ಹಾಡತಕ್ಕದ್ದು ಅನ್ನುತ್ತಾನೆ. ಅವನು ಕೀರ್ತನೆಗಾರನಾದರೂ ಆಗಿರಬಹುದು, ದೇವರ ಆಲಯದಲ್ಲಿ ಸೇವೆ ಸಲ್ಲಿಸುವವನಾದರೂ ಆಗಿರಬಹುದು, ಇಲ್ಲವೇ ಯಾಜಕನಾದರೂ ಆಗಿರಬಹುದು. ಬಹಳ ಜನ ಬೈಬಲ್ ಪಂಡಿತರ ಅಭಿಪ್ರಾಯವೇನೆಂದರೆ ಹಬಕ್ಕೂಕನು ಪ್ರವಾದಿ ಪ್ಲಸ್ ಯಾಜಕನೂ ಆಗಿದ್ದ. ಈ 2 ಜವಾಬ್ದಾರಿಕೆಯನ್ನು ಚೆನ್ನಾಗಿ ನಿರ್ವಹಿಸಿರುವಂತಹ ಅದ್ಭುತನಾದ ಸೇವಕನಾಗಿದ್ದ ಎನ್ನುವಂಥದ್ದು ಬಹಳ ಜನ ಬೈಬಲ್ ಪಂಡಿತರ ಅಭಿಪ್ರಾಯವಾಗಿದೆ. ಏನಾಗಿದೆ ಈ ಕೀರ್ತನೆ ಅನ್ನುವಾಗ ಪ್ರಾರ್ಥನೆ ಮಾಡುತ್ತಾ ಈ ಕೀರ್ತನೆ ಬರೆಯುತ್ತಾನೆ. ಅಷ್ಟಕ್ಕೂ ಏನಾಗಿದೆ ಈ ಕೀರ್ತನೆಯ ಸಾರಾಂಶ ನೋಡೋಣ ಬನ್ನಿ. ಕೊನೆ ಭಾಗದಲ್ಲಿ 16ನೇ ವಚನ, ನನಗೆ ಕೇಳಿಸಲು ಜನರ ಬಳಿಗೆ ಸಮೀಪಿಸಿ ಅವರ ಮೇಲೆ ಬೀಳುವವರೆಗೂ ನಾನು ತಾಳ್ಮೆಯಿಂದ ಶ್ರಮೆಯ ದಿನಕ್ಕೋಸ್ಕರ ಕಾದುಕೊಂಡು ಇರುತ್ತೇನೆ. ನನ್ನ ಅಂತರಾತ್ಮವು ಕಳವಳಗೊಳ್ಳುತ್ತಿದೆ, ಆ ಶಬ್ದಕ್ಕೆ ನನ್ನ ತುಟಿಗಳು ಕದಲುತ್ತಿವೆ. ಕ್ಷಯವು ನನ್ನ ಎಲುಬುಗಳಲ್ಲಿ ಸೇರಿತು, ನಾನು ನಿಂತ ಹಾಗೆಯೇ ನಡುಗಿದೆನು. ಅಂಜೂರದ ಗಿಡವು ಹಣ್ಣು ಕೊಡದೆ ಹೋದರೂ, ದ್ರಾಕ್ಷಲತೆಯು ಫಲಿಸದೇ ಇದ್ದರೂ, ಎಣ್ಣೆ ಮರಗಳ ಉತ್ಪತ್ತಿ ಶೂನ್ಯವಾಗಿದ್ದರೂ, ಹೊಲಗದ್ದೆಗಳ ಬೆಳೆಯು ಕೈಗೆ ಬರದಿದ್ದರೂ, ಹಿಂಡು ಹಟ್ಟಿಯೊಳಗೆ ನಾಶವಾದರೂ, ಮಂದೆಯು ಕೊಟ್ಟಿಗೆಗಳಲ್ಲಿ ಇಲ್ಲದಿದ್ದರೂ, ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು, ನನ್ನ ರಕ್ಷಕನಾದ ದೇವರಲ್ಲಿ ನಾನು ಸಂತೋಷಿಸುವೆನು. ಕರ್ತನಾದ ಯೆಹೋವನೇ ನನ್ನ ಬಲ, ಆತನು ನನ್ನ ಕಾಲನ್ನು ಜಿಂಕೆ ಕಾಲಿನಂತೆ ಚುರುಕು ಮಾಡಿ ಉನ್ನತ ಪ್ರದೇಶಗಳಲ್ಲಿ ಆತನು ನನ್ನನ್ನು ನಡೆಸುವನು. ಬಹಳ ಪ್ರಶ್ನಿಸಿದನು. ಹಾಗೆ ಪ್ರಶ್ನಿಸಿರುವಂತಹ ಪ್ರವಾದಿಯೇ ಕೊನೆಗೆ ಬರುವಾಗ ಹೇಳುವುದೇನೆಂದರೆ, ನಾನು ಪ್ರಶ್ನಿಸಿರುವ ಪ್ರಶ್ನೆಗಳಿಗೆ ಸಂಪೂರ್ಣವಾಗಿ ಉತ್ತರ ಬಂದ್ರೂ ಬರದೇ ಇದ್ರು. ಹೇಳ್ತಿದ್ದೀರಾ? ನನ್ನ ಪ್ರಶ್ನೆಗಳಿಗೆ ಸಂಪೂರ್ಣವಾಗಿ ಉತ್ತರ ಬಂದ್ರೂ ಬರದೇ ಇದ್ರು. ಅದನ್ನು ನಾನು ಕಣ್ಣಾರೆ ನೋಡಿದ್ರೂ ನೋಡದೇ ಇದ್ರು. ಅಂಜೂರದ ಗಿಡ ಕಣ್ಮುಂದೆ ಹಣ್ಣು ಕೊಡದೇ ಇದ್ದರು, ದ್ರಾಕ್ಷಾಲತೆಗಳು ಫಲಿಸದೇ ಇದ್ದರು, ಎಣ್ಣೆ ಮರಗಳ ಉತ್ಪನ್ನ ಶೂನ್ಯವಾದರು, ಹೊಲ ಗದ್ದೆಗಳ ಬೆಳೆ ಕೈಗೆ ಬರದಿದ್ದರು, ಹಿಂಡು ಹಟ್ಟಿಯೊಳಗೆ ಇಲ್ಲದಿದ್ದರೂ, ಮಂದೆಯು ಕೊಟ್ಟಿಗೆಯೊಳಗೆ ಇಲ್ಲದಿದ್ದರು, ನಾನು ಯೆಹೋವನಲ್ಲಿಯೇ ಆನಂದಿಸುವೆನು. ಇದು ನಿರೀಕ್ಷೆ ಅಂದರೆ. ಸಹೋದರ ಸಹೋದರಿಯರೇ, ಕೇಳ್ತಿದ್ದೀರಾ? ನಮ್ಮಲ್ಲಿ ಬಹಳ ಜನರಿಗಿರುವ ಅಭಿಪ್ರಾಯವೇನೆಂದರೆ, ನಾವು ಮಾಡಿದ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟರೆ ಮಾತ್ರ ನಾವು ದೇವರಲ್ಲಿ ಆನಂದಿಸಬೇಕು. ನನ್ನ ದೇವರು ದೊಡ್ಡವನು, ನನ್ನ ದೇವರು ದೊಡ್ಡವನು ಎಂಬುದಾಗಿ ಯಾವಾಗ ಹೀಗೆ ಹೇಳ್ತೀರಿ ನೀವು? ನಾನು ಪ್ರಾರ್ಥನೆ ಮಾಡಿದೆ ಜಾಬ್ಗೋಸ್ಕರ, ದೇವರು ಜಾಬ್ ಕೊಟ್ರು, ಅದಕ್ಕಾಗಿ ದೇವರು ದೊಡ್ಡವರು. ಗರ್ಭಫಲಕ್ಕಾಗಿ ನಾನು ಪ್ರಾರ್ಥಿಸಿದೆ, ದೇವರು ನನಗೆ ಗರ್ಭಫಲ ಕೊಟ್ರು, ಹಾಗಾಗಿ ದೇವರು ದೊಡ್ಡವರು. ಅಂದರೆ ದೇವರು ನಿಮಗೆ ಗರ್ಭಫಲ ಕೊಡದಿದ್ರೆ ದೇವರು ದೊಡ್ಡವರಲ್ಲವೋ? ಒಂದು ವೇಳೆ ದೇವರು ನಿಮಗೆ ಉದ್ಯೋಗ ಆಲಸ್ಯ ಮಾಡಿದ್ರೆ ದೇವರು ದೊಡ್ಡವರಲ್ಲವೋ? ನಮ್ಮಲ್ಲಿ ಬಹಳ ಜನರಿಗಿರುವ ಅಭಿಪ್ರಾಯ ಇದು. ದೇವರು ಬಹಳ ದೊಡ್ಡವರು ಎಂದು ಸಾಕ್ಷಿ ಕೊಡ್ತಾರೆ. ಸಾಕ್ಷಿ ಕೊಡುವುದು ಒಳ್ಳೆಯದೇ. ದೇವರು ನಿಮ್ಮ ಜೀವಿತದಲ್ಲಿ ಮಾಡಿರುವ ಅದ್ಭುತ ಕಾರ್ಯ ತಿಳಿಯಪಡಿಸುವಂಥದ್ದು ಒಳ್ಳೆಯದು. ಅದೇ ಸಮಯದಲ್ಲಿ ನೀವು ಆಶಿಸಿದ್ದನ್ನು, ಊಹಿಸಿದ್ದನ್ನು ನಿಮ್ಮ ಕಣ್ಮುಂದೆ ಕಾಣದೇ ಇರುವಾಗ, ನೀವು ಹೊಂದಿಕೊಳ್ಳದೇ ಇರುವಾಗ ದೇವರಿಂದ ಮಾತ್ರ ದೂರ ಆಗಬಾರದು. ಆತನ ಮೇಲೆ ನೀವು ಅವಿಶ್ವಾಸವುಳ್ಳವರಾಗಿರಬಾರದು. ಪ್ರಶ್ನೆ, ಶಿಕ್ಷೆ, ನಿರೀಕ್ಷೆ. ಹಬಕ್ಕೂಕನು ಕೊನೆಗೆ ಏನ್ ಹೇಳ್ತಾನೆ ಗೊತ್ತಾ? ನನ್ನ ಕಣ್ಮುಂದೆ ಫಲಭರಿತವಾದ ವಾತಾವರಣ ಕಾಣಿಸದೇ ಇದ್ದರೂ ಕೂಡ, ನನ್ನ ಸುತ್ತಲಿರುವ ಪರಿಸ್ಥಿತಿಗಳು ನಿರ್ಜನವಾಗಿ ಕಾಣಿಸಿದ್ರೂ ಕೂಡ, ನಾನು ಮಾತ್ರ ನನ್ನ ದೇವರಲ್ಲೇ ನಂಬಿಕೆ ಇಡ್ತೇನೆ. ಹೊಲದಲ್ಲಿ ಬಿತ್ತಿದ್ದೇವೆ, ಬೆಳೆ ಮಾತ್ರ ಬೆಳೆಯಲಿಲ್ಲ. ಮತ್ತೇನು ಹೇಳ್ತಿದ್ದಾನೆ? ಅಂಜೂರದ ಗಿಡಗಳು ಹಣ್ಣು ಬಿಡದೇ ಇದ್ದರು, ದ್ರಾಕ್ಷಾಲತೆಗಳು ಫಲಿಸದೇ ಇದ್ದರು, ಕುರಿಯ ಹಟ್ಟಿಯಲ್ಲಿ ನಿತ್ಯವೂ ಇರಬೇಕಾದಂತಹ ಕುರಿಗಳು ಕಾಣಿಸದೇ ಇದ್ದರೂ ಕೂಡ ನಾನು ಯೆಹೋವನಲ್ಲಿ ಆನಂದಿಸುವೆನು. ನನ್ನ ರಕ್ಷಣೆ ಕರ್ತನಾದ ಯೆಹೋವನಲ್ಲಿ ನಾನು ಸಂತೋಷಿಸುವೆನು. ಕರ್ತನಾದ ಯೆಹೋವನೇ ನನ್ನ ಬಲ. ಆತನು ನನ್ನ ಕಾಲನ್ನು ಜಿಂಕೆಯ ಕಾಲಂತೆ ಮಾಡುವನು. ಉನ್ನತ ಪ್ರದೇಶಗಳಲ್ಲಿ ಆತನು ನನ್ನನ್ನು ನಡೆಯುವಂತೆ ಮಾಡುವನು. ಇದು ಹಬಕ್ಕೂಕನು ಬರೆದಿರುವಂತಹ ಗ್ರಂಥವಾಗಿದೆ, ಇಲ್ಲವೇ ಪುಸ್ತಕ ಆಗಿದೆ. 3 ಅಧ್ಯಾಯಗಳಲ್ಲಿ ದೇವರೊಂದಿಗೆ ತಾನು ಮಾಡಿದ ಸಂಭಾಷಣೆ ಬರೆಯುತ್ತಾನೆ. 1ನೇ ಅಧ್ಯಾಯದಲ್ಲಿ, 2ನೇ ಅಧ್ಯಾಯದಲ್ಲಿ, ಇಲ್ಲವೇ 3ನೇ ಅಧ್ಯಾಯದಲ್ಲಿ ಆಗಿರಬಹುದು. ತಾನು ದೇವರೊಂದಿಗೆ ಮಾತಾಡಿದ್ದೇನೆಂದು,
ದೇವರು ತನ್ನೊಂದಿಗೆ ಮಾತಾಡಿದ್ದೇನೆಂದು, ಅದಕ್ಕೆ ಪ್ರತಿಯಾಗಿ ಕೀರ್ತನೆ ರೂಪದಲ್ಲಿ ಮಾಡಿದ ಪ್ರಾರ್ಥನೆಯೆಂದು ಬರೆಯುತ್ತಾನೆ. ಮೊದಲು ಪ್ರಾರ್ಥಿಸುತ್ತಾನೆ, ಎರಡನೇದಾಗಿ ಉತ್ತರ ಹೊಂದಿಕೊಳ್ತಾನೆ, ಮೂರನೇದಾಗಿ ದೇವರನ್ನು ಸ್ತುತಿಸ್ತಾನೆ. ಮೊದಲನೇ ಅಧ್ಯಾಯದಲ್ಲಿ ಪ್ರಾರ್ಥಿಸ್ತಾನೆ, ಎರಡನೇ ಅಧ್ಯಾಯದಲ್ಲಿ ಉತ್ತರ ಹೊಂದಿಕೊಳ್ತಾನೆ, ಮೂರನೇ ಅಧ್ಯಾಯದಲ್ಲಿ ದೇವರನ್ನು ಸ್ತುತಿಸ್ತಿದ್ದಾನೆ. ನಾವು ಕೂಡ ವೈಯಕ್ತಿಕ ಜೀವಿತದಲ್ಲಿ ಮಾಡಬೇಕಾದದ್ದು ಅದೇ. ನಾವು ಕೂಡ ಪ್ರಾರ್ಥಿಸಬೇಕು, ಪ್ರಾರ್ಥನೆಗೆ ಉತ್ತರ ಪಡೆದುಕೊಳ್ಳಬೇಕು, ಕರ್ತನನ್ನು ಸ್ತುತಿಸಬೇಕು. ಪ್ರಾರ್ಥಿಸಬೇಕು, ಪ್ರತ್ಯುತ್ತರ ಹೊಂದಿಕೊಳ್ಳಬೇಕು, ಪ್ರಸ್ತುತಿಸಬೇಕು. ಅದನ್ನೇ ನಾವು ಮಾಡಬೇಕು. ಅದ್ಭುತವಾದಂತಹ ಆತ್ಮಿಕ ಸೂತ್ರವನ್ನು, ಸತ್ಯವನ್ನು ಹಬಕ್ಕೂಕನು ತಿಳಿಯಪಡಿಸುತ್ತಾನೆ. ಅಷ್ಟೇ ಅಲ್ಲ, ಮತ್ತೊಂದು ಮಾತನ್ನು ಹೇಳ್ತಾನೆ. ನಾನು ಅಂದುಕೊಂಡದ್ದು ಜರಗದೇ ಇದ್ರೂ ಕೂಡ, ಆಶಿಸಿದ್ದನ್ನು ಪಡಕೊಳ್ಳದಿದ್ದರೂ ಕೂಡ, ಪ್ರಾರ್ಥಿಸಿದ್ದನ್ನು ಪಡಕೊಳ್ಳದಿದ್ದರೂ ಕೂಡ, ನಾನು ಮಾತ್ರ ನನ್ನ ದೇವರನ್ನು ಬಿಡೋದಿಲ್ಲ. ಆತನಲ್ಲಿಯೇ ಆನಂದಿಸ್ತೇನೆ, ಆತನಲ್ಲಿಯೇ ಸಂತೋಷಿಸ್ತೇನೆ ಅನ್ನುತ್ತಾನೆ. ಸಹೋದರ ಸಹೋದರಿಯರೇ, ಈ ದಿನ ಎಷ್ಟೋ ಜನ ಸ್ವಲ್ಪ ಮಟ್ಟಿಗೆ ದೇವರ ಮೇಲೆ ಬೇಸರಗೊಂಡಿರ್ತಾರೆ. ಸ್ವಲ್ಪ ಮಟ್ಟಿಗೆ ದೇವರ ಮೇಲೆ ತಮ್ಮ ಕೋಪ ವ್ಯಕ್ತಪಡಿಸುತ್ತಿರ್ತಾರೆ. ಯಾಕೆ ಅಷ್ಟು ಕೋಪ, ಯಾಕೆ ಅಷ್ಟು ಬೇಸರ ಅನ್ನುವಾಗ ದೇವರು ಉತ್ತರಿಸದೇ ಇರುವುದರಿಂದ ತಾನೇ. ನೀವು ಆಶಿಸಿ ಬೇಡಿಕೊಂಡದ್ದನ್ನು ಹೊಂದಿಕೊಳ್ಳದೇ ಇರುವಾಗ ದೇವರ ಮೇಲೆ ಈ ದಿನ ನೀವು ಬೇಸರಗೊಂಡಿದ್ದೀರಲ್ಲವೇ? ಅದು ಒಳ್ಳೆ ಆತ್ಮಿಕತೆಯಲ್ಲ. ನಿಜವಾದಂತಹ ಆತ್ಮಿಕತೆ ಏನೆಂದರೆ, ಈಗ ತಾನೇ ಹೇಳಿದೇನಲ್ಲವೇ, ನೀವು ಕೇಳಿದ್ದಾಗಿಯೂ ಆಶಿಸಿದ್ದಾಗಿಯೂ, ನೀವು ಕೇಳಿದ್ದನ್ನು ಆಶಿಸಿದ್ದನ್ನು ಹೊಂದದೇ ಇರುವಾಗ ನೀವು ದೇವರಲ್ಲಿ ವಿಶ್ವಾಸವಿಡುವ ವ್ಯಕ್ತಿಯಾಗಿರುವುದಾದರೆ ಬೇಸರಗೊಳ್ಳದೆ ಕಾದಿರುತ್ತೀರಿ. ಅದು ವಿಶ್ವಾಸ ಅಂದ್ರೆ. ಅದೇ ಹಬಕ್ಕೂಕನ ವಿಶ್ವಾಸ ಆಗಿತ್ತು. ನೀತಿವಂತನು ದೇವರ ವಾಕ್ಯದಿಂದಲೇ ಜೀವಿಸುತ್ತಾನೆ. ಏನ್ ಹೇಳ್ತಿದ್ದಾನೆ? ನೀತಿವಂತನು ನಂಬಿಕೆಯಿಂದಲೇ ಜೀವಿಸುತ್ತಾನೆ. ಆ ನಂಬಿಕೆಯು ದೇವರ ಮಾತಿನಿಂದಲೇ ಸಾಧ್ಯವಾಗ್ತದೆ. ಹಬಕ್ಕೂಕ ಪುಸ್ತಕ ವಿವರಿಸಿದ್ದೇನೆ. ಮೊದಲನೇದಾಗಿ ಪ್ರಶ್ನೆ, ಎರಡನೇದಾಗಿ ಶಿಕ್ಷೆ, ಮೂರನೇದಾಗಿ ನಿರೀಕ್ಷೆ. ನಾವು ನೋಡ್ತೇವೆ ನಮ್ಮ ಜೀವಿತದಲ್ಲಿಯೂ ಸಹೋದರ ಸಹೋದರಿಯರೇ, ಎಷ್ಟೇ ಪ್ರಶ್ನೆಗಳಿದ್ದಾಗಿಯೂ ಆ ಎಲ್ಲಾ ಪ್ರಶ್ನೆಗಳಿಗೆ ದೇವರು ಉತ್ತರಿಸುತ್ತಾರೆ ಎಂಬ ವಾಸ್ತವವನ್ನು ಗ್ರಹಿಸಿ ನಿರೀಕ್ಷೆಯುಳ್ಳವರಾಗಿ ಸಂತೋಷದಿಂದ ನಮ್ಮ ಆತ್ಮಿಕ ಜೀವಿತವನ್ನು ಇಂದಿನಿಂದಲೇ ನಾವು ಮುಂದುವರಿಸುವಂತಹ ಪ್ರಯತ್ನ ಮಾಡೋಣ. ದೇವರೇ, ಹಬಕ್ಕೂಕ ಪುಸ್ತಕದಿಂದ ಶಿಕ್ಷೆ, ಪ್ರಶ್ನೆ, ಶಿಕ್ಷೆ, ನಿರೀಕ್ಷೆ ಎಂಬ ಈ 3 ವಿಷಯಗಳನ್ನು ನೇರವಾಗಿ ಸ್ಪಷ್ಟವಾಗಿ ನಮಗೆ ತಿಳಿಯಪಡಿಸಿದ್ದೀರಿ. ನೀವು ಶಿಕ್ಷಿಸುತ್ತೀರಿ, ಅದೇ ಸಮಯದಲ್ಲಿ ದೇವರೇ, ನಾವು ನಿಮ್ಮ ಶಿಕ್ಷೆಗೆ ನಮ್ಮನ್ನೇ ಒಪ್ಪಿಸಿಕೊಡುವುದಾದರೆ ನಿರೀಕ್ಷೆಯುಳ್ಳವರಾಗಿ ಒಳ್ಳೆ ದಿನಗಳನ್ನು ನಾವು ಕಾಣ್ತೇವೆ. ಇಲ್ಲವಾದರೆ ಶಿಕ್ಷಿಸಪಡಲಾರದ ಹಾಗೆ ತಪ್ಪಿಸುವುದಕ್ಕೋಸ್ಕರ ನೀವು ಮಾರ್ಗ ತೋರಿಸುತ್ತಿರುವಾಗ ಪಶ್ಚಾತ್ತಾಪಪಟ್ಟು ನಮ್ಮನ್ನು ನಾವು ನಿಮಗೆ ಒಪ್ಪಿಸಿಕೊಡುವುದಾದರೆ ಹಬಕ್ಕೂಕನು ಹೇಳುವ ಹಾಗೆ ಕನಿಕರಿಸಲ್ಪಡ್ತೇವೆ, ಕಾಪಾಡಲ್ಪಡ್ತೇವೆ. ಈ ವಾಸ್ತವವನ್ನು, ಈ ಸತ್ಯವನ್ನು ಪ್ರತಿಯೊಬ್ಬರೂ ಗ್ರಹಿಸಿ, ಗಮನಿಸಿ, ಈ ಸಮಯದಲ್ಲಿ ಕೈಗಳೆತ್ತಿ ಪ್ರಾರ್ಥಿಸುವಂತಹ ಪ್ರತಿಯೊಬ್ಬರನ್ನು ರಕ್ಷಿಸಿರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಈ ದಿನ ಕಲ್ವರಿ ಸ್ವರವನ್ನು ಕೋಟ್ಯಾಂತರ ಜನ ವೀಕ್ಷಿಸುತ್ತಿದ್ದಾರೆ. ಕೇವಲ ತೆಲುಗು ಭಾಷೆಯಲ್ಲಿ ಮಾತ್ರವಲ್ಲ, ತಮಿಳು ಭಾಷೆಯಲ್ಲಿ ತಮಿಳುನಾಡಿನಲ್ಲಿ, ಕನ್ನಡ ಭಾಷೆಯಲ್ಲಿ ಕರ್ನಾಟಕದಲ್ಲಿ, ಮಲಯಾಳಂ ಭಾಷೆಯಲ್ಲಿ ಕೇರಳದಲ್ಲಿ, ಒರಿಯಾ ಭಾಷೆಯಲ್ಲಿ ಒರಿಸ್ಸಾದಲ್ಲಿ, ಮರಾಠಿ ಭಾಷೆಯಲ್ಲಿ ಮಹಾರಾಷ್ಟ್ರದಲ್ಲಿ, ಬೆಂಗಾಲಿ ಭಾಷೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ, ಪಂಜಾಬ್ ಭಾಷೆಯಲ್ಲಿ ಪಂಜಾಬ್ನಲ್ಲಿ, ಭೋಜ್ಪುರಿ ಭಾಷೆಯಲ್ಲಿ ಬಿಹಾರ್ನಲ್ಲಿ, ಹಿಂದಿ ಭಾಷೆಯಲ್ಲಿ ನಾರ್ತ್ ಇಂಡಿಯಾದಲ್ಲಿ, ಉರ್ದು ಭಾಷೆಯಲ್ಲಿ ಜಮ್ಮು ಕಾಶ್ಮೀರ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಗಲ್ಫ್ ಕಂಟ್ರೀಸ್ಗಳಲ್ಲಿ, ನೇಪಾಳ್ ಭಾಷೆಯಲ್ಲಿ, ಆಸಾಂ ಭಾಷೆಯಲ್ಲಿ, ತೆಲುಗುವಿನಲ್ಲಿ, ಹೀಗೆ ಭಾರತ ದೇಶದಲ್ಲಿರುವಂತಹ ಪ್ರಧಾನ ಭಾಷೆಗಳಲ್ಲಿ ಯೇಸುಕ್ರಿಸ್ತನ ಕುರಿತಾದ ಪ್ರೀತಿ ಸುವಾರ್ತೆಯನ್ನು ಪ್ರತಿ ಭಾಷೆಯಲ್ಲಿ ಸಾರುತ್ತಿರುವಂತಹ ಮೊಟ್ಟ ಮೊದಲ ಸಭೆ ಈ ಭಾರತ ದೇಶ ಚರಿತ್ರೆಯಲ್ಲಿಯೇ ನಮ್ಮ ಕಲ್ವರಿ ಟೆಂಪಲ್ ಆಗಿದೆ. ಯಾಕೆ ಇಷ್ಟೊಂದು ಸುವಾರ್ತೆ ಪ್ರಕಟಿಸುತ್ತಾ ಇದ್ದೇವೆ? ಯಾಕೆ ಇಷ್ಟೊಂದು ಭಾಷೆಗಳಲ್ಲಿ ಸುವಾರ್ತೆ ತಲುಪಿಸಬೇಕೆಂದು ತವಕಿಸುತ್ತಿದ್ದೇವೆ? ದಯವಿಟ್ಟು ಕೇಳಿ. ರೋಮಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನ ಹೇಳುವುದೇನೆಂದರೆ, ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೇ ರಕ್ಷಣೆಯಾಗುವುದು. ಯಾರು ರಕ್ಷಿಸಲ್ಪಡುತ್ತಾರಂತೆ? ಕರ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡುವಂಥವರು ರಕ್ಷಿಸಲ್ಪಡುತ್ತಾರೆ. ಯಾರಾದರೂ ರಕ್ಷಿಸಲ್ಪಡಬೇಕು, ತಾವು ಮಾಡಿದ ಪಾಪದಿಂದ ಬಿಡುಗಡೆ ಹೊಂದಬೇಕಾದರೆ ಯೇಸುವಿಗೆ ಪ್ರಾರ್ಥಿಸಬೇಕು. ಯೇಸುವಿಗೆ ಪ್ರಾರ್ಥಿಸಬೇಕಾದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕು. ಯೇಸುವಿನಲ್ಲಿ ನಂಬಿಕೆ ಇಡಬೇಕಾದರೆ ಯೇಸುವಿನ ಕುರಿತಾಗಿ ಕೇಳಬೇಕು. ಯೇಸುವಿನ ಕುರಿತು ಕೇಳಬೇಕಾದರೆ ಯಾರಾದ್ರೂ ಕೇಳುವಂತೆ ಮಾಡಬೇಕು. ಯಾರಾದ್ರೂ ಒಬ್ಬರು ಕೇಳುವಂತೆ ಮಾಡಬೇಕಾದ್ರೆ, ಹಾಗೆ ಕೇಳುವಂತೆ ಮಾಡುವವರಿಗೆ ಯಾರಾದ್ರೂ ಒಬ್ಬರು
ಕಳುಹಿಸಬೇಕು. ಕಲ್ವರಿ ಸ್ವರಕ್ಕೆ ಸಹಾಯ ಮಾಡುವಂತಹ ನೀವೆಲ್ಲ ಏನ್ಮಾಡ್ತಿದ್ದೀರಿ ಗೊತ್ತಾ? ಈ ದೀನ ಸೇವಕನು ಸಾರುವಂತಹ ಸುವಾರ್ತೆಯ ಹಿಂದೆ ಇದ್ದುಕೊಂಡು ಪ್ರಕಟಿಸುವಂತೆ ಮಾಡುತ್ತಿದ್ದೀರಿ. ನಾನು ಸಾರುವಂತಹ ಈ ಸಂದೇಶಗಳು 17 ಭಾಷೆಗಳಲ್ಲಿ ಭಾರತ ದೇಶದ 4 ದಿಕ್ಕುಗಳಲ್ಲಿ ಸಾರಲ್ಪಡ್ತಿದೆ. ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ನಮ್ಮ ಬಲಗಡೆಯಲ್ಲಿರುವ ಬಾಂಗ್ಲಾದೇಶಲ್ಲಾಗಿರ್ಬೋದು, ನಮ್ಮ ಕೆಳಭಾಗದಲ್ಲಿರುವ ಶ್ರೀಲಂಕಾದಲ್ಲಿ, ಮೇಲಿರುವಂತಹ ನೇಪಾಲ್ನಲ್ಲಿ, ಎಡಭಾಗದಲ್ಲಿರುವ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಗಲ್ಫ್ ಕಂಟ್ರೀಸ್ಗಳಲ್ಲಿ ಈ ದಿನ ಕಲ್ವರಿ ಸ್ವರ ಪ್ರಸಾರವಾಗುತ್ತಾ ಇದೆ. ಅವರು ಮಾತಾಡುವಂತಹ ಭಾಷೆಯಲ್ಲಿಯೇ ಕೇವಲ ನಮ್ಮ ದೇಶದಲ್ಲಿ ಮಾತ್ರವಲ್ಲ, ನಮ್ಮ ದೇಶದ ಸುತ್ತಲಿರುವಂತಹ ದೇಶಗಳಲ್ಲಿ ಸುವಾರ್ತೆ ಸಾರುತ್ತಾ ಇದ್ದೇವೆ. ಮುಂದ್ಬರುವಂತಹ ದಿನಗಳಲ್ಲಿ ಏಷ್ಯಾ ಖಂಡದಲ್ಲಿರುವಂತಹ ಪ್ರತಿ ದೇಶಕ್ಕೆ ಸುವಾರ್ತೆ ಸಾರುವಂತಹ ಸಭೆಯಾಗಿ ನಮ್ಮ ಸಭೆಯನ್ನು ದೇವರು ಆಶೀರ್ವದಿಸಬೇಕು ಎಂದು ನಾವು ಪ್ರಾರ್ಥಿಸುವವರಾಗಿರಬೇಕು. ನಾವು ತಿಳಿದುಕೊಂಡಿರುವ ಸತ್ಯವನ್ನು ತಿಳಿಸಲಾರದೇ ಇರುವುದಾದರೆ ಎಷ್ಟು ನಷ್ಟ. ಒಂದು ನಿರ್ಣಯ ತೆಗೆದುಕೊಳ್ಳಿ. ನಾನು ರಕ್ಷಿಸಲ್ಪಟ್ಟಿರುವುದಾದರೆ ಯಾರೋ ಒಬ್ಬರು ನನಗೆ ಯೇಸುವಿನ ಬಗ್ಗೆ ತಿಳಿಸಿದ್ರು. ಹಾಗೆಯೇ ನಶಿಸಿ ಹೋಗುವಂಥವರು ರಕ್ಷಿಸಲ್ಪಡಬೇಕಾದರೆ ನಮಗೆ ಇಷ್ಟು ಚೆನ್ನಾಗಿ ವಾಕ್ಯ ಸಾರುವಂತಹ ದೀನ ಸೇವಕರನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ. ವಾಕ್ಯ ಬಹು ವಿವರವಾಗಿಯೂ, ವಾಕ್ಯ ಬಹು ಅರ್ಥಗರ್ಭಿತವಾಗಿಯೂ, ಎಲ್ಲರೂ ಅರ್ಥ ಮಾಡಿಕೊಳ್ಳುವ ವಿಧಾನದಲ್ಲಿಯೂ ವಾಕ್ಯ ಸಾರುವಂತಹ ಸೇವಕರನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ. ಈ ಸೇವಕರಿಗೆ ಸಹಾಯ ಮಾಡುವುದಾದರೆ, ಇಂತಹ ಸಂದೇಶವನ್ನು ಅನೇಕ ಲಕ್ಷಾಂತರ ಜನರು ಕೇಳುವಂತೆ ಮಾಡುವುದಾದರೆ ಅನೇಕರ ಜೀವಿತಗಳು ಬದಲಾಗುತ್ತವೆ ಎಂಬ ನಂಬಿಕೆ ಖಂಡಿತವಾಗಿ ನಿಮ್ಮೆಲ್ಲರಿಗೆ ಇದ್ದೇ ಇರುತ್ತೆ. ಆ ನಂಬಿಕೆಯುಳ್ಳ ಸಹೋದರ ಸಹೋದರಿಯರೇ, ಅದನ್ನು ಕ್ರಿಯೆಯಲ್ಲಿಡಿರಿ, ಸುವಾರ್ತೆ ತಲುಪಿಸಿರಿ. ಕರ್ತನ ನಾಮದಲ್ಲಿ ಪ್ರಾರ್ಥಿಸುವವರೆಲ್ಲರಿಗೆ ಏನಾಗುತ್ತೆ? ರಕ್ಷಣೆ ಉಂಟಾಗ್ತದೆ. ಹಾಗೆ ಪ್ರಾರ್ಥಿಸಬೇಕಾದರೆ ನಂಬಿಕೆ ಇಡಬೇಕು. ಹಾಗೆ ನಂಬಿಕೆ ಇಡಬೇಕಾದರೆ ಕೇಳಬೇಕು. ಕೇಳಬೇಕಾದರೆ ಯಾರಾದರೂ ಒಬ್ಬರು ಕೇಳುವಂತೆ ಮಾಡಬೇಕು. ಕೇಳುವಂತೆ ನನ್ನಂತಹ ಸೇವಕರು ಮಾಡಬೇಕಾದರೆ ನನ್ನ ಹಿಂದೆ ಇದ್ದುಕೊಂಡು ಏನ್ ಮಾಡಬೇಕು? ಈ ಸೇವಕನ ಸ್ವರವನ್ನು ಅನೇಕ ಭಾಷೆಗಳಲ್ಲಿ ತರ್ಜುಮೆ ಮಾಡಿ ಕೇಳುವಂತೆ ಮಾಡಬೇಕು. ನಾನೇನು ಮಾಡಬಲ್ಲೆನೋ ಬಹುಶಃ ಅದು ನೀವು ಮಾಡಲಾರದೇ ಇರಬಹುದು. ನೀವೇನನ್ನು ಮಾಡಬಲ್ಲಿರೋ ಬಹುಶಃ ಅದನ್ನು ನಾನು ಮಾಡ್ಲಿಕ್ಕಾಗದೇ ಇರಬಹುದು. ನೀವು ನಾನು ಒಟ್ಟಿಗೆ ಸೇರುವುದಾದರೆ ಲೋಕಕ್ಕೆ ಸುವಾರ್ತೆಯನ್ನು ತಲುಪಿಸಬಹುದು. ಹಾಗಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳಿ. ದೇವರು ನಿಮಗೆ ಕೊಟ್ಟ ಸಾಮರ್ಥ್ಯದ ಮೇರೆಗೆ ತಿಂಗಳಿಗೊಂದು ಸಾರಿ ಆಗಲಿ, ಇಲ್ಲವೇ 2 ತಿಂಗಳಿಗೊಂದು ಸಾರಿ ಆಗಲಿ, ಇಲ್ಲವೇ 3 ತಿಂಗಳಿಗೊಂದು ಸಾರಿ ಆಗಲಿ, ಇಲ್ಲವೇ ದೇವರು ನಿಮ್ಮ ಜೀವಿತದಲ್ಲಿ ಶುಭ ಕಾರ್ಯಗಳನ್ನು ಮಾಡುವಾಗ, ಆಶೀರ್ವಾದಗಳನ್ನು ಅನುಗ್ರಹಿಸಿದಾಗ ಕೃತಜ್ಞತೆಯುಳ್ಳವರಾಗಿ ಸುವಾರ್ತೆಗೆ ದಾನ ಮಾಡಿರಿ. ಪ್ರತಿ ಶನಿವಾರ ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ಸ್ಪಾನ್ಸರ್ಸ್ ಮೀಟ್ ಇರುತ್ತೆ. ಆ ಸ್ಪಾನ್ಸರ್ಸ್ ಮೀಟ್ನಲ್ಲಿ ಪಾಲ್ಗೊಳ್ಳಿರಿ, ಬನ್ನಿರಿ. ಎಲ್ಲರೂ ಸೇರಿ ಕ್ರಿಸ್ತನ ಸುವಾರ್ತೆಯನ್ನು, ಕ್ರಿಸ್ತನ ಪ್ರೀತಿಯಿಂದ ಕೂಡಿದ ಸುವಾರ್ತೆಯನ್ನು ಲೋಕಕ್ಕೆ ಸಾರಿ ಹೇಳುವ ಪ್ರಯತ್ನ ಮಾಡೋಣ. ಇದು ನಮ್ಮ ಜವಾಬ್ದಾರಿಕೆಯಾಗಿದೆ ಎಂದು ಮರೆಯಬೇಡಿರಿ. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.